ಸೊ ಗಣಿತ 10ನೇ ಆದಮೇಲೆ ಗಣಿತ ಅನ್ನೋದು ಏನಿದೆ ಸಬ್ಜೆಕ್ಟ್ ಅದಕ್ಕೆ ಚೆನ್ನಾಗಿ ವಾಕ್ಚರ್ ಆಗಬೇಕು. ಏನಿಲ್ಲ 200 ಮಂದಿ ಕುಡಿಯೋದಲ್ಲ, ಇದ್ರೊಳಗೆ ಭಾಳ ಅಂತಂದ್ರೆ ಒಂದು 10 ಮಂದಿಗೆ ಅಷ್ಟೇ ಗಣಿತ ಇಷ್ಟ ಆಗೈತಿ, ಉಳಿಕೆಲ್ಲ ಬಿಸಿಲು ಚಾಲು ಮಾಡ್ತೀವಿ. ಹೌದಾ? ಅದಕ್ಕೆ ಈಗ ಸಣ್ಣದಿಂದನ ಯಾಕೆ ಗಣಿತ ಇಂಪಾರ್ಟೆಂಟು, ನೆಕ್ಸ್ಟ್ ನಿಮಗೆ ಸಪೋಸ್ ನಾ ಗೌರ್ಮೆಂಟ್ ಆಫೀಸರ್ ಆಗ್ತೇನೆ ಸರ್, ಇಲ್ಲ ಪ್ರೈವೇಟ್ನಾಗ ವರ್ಕ್ ಮಾಡ್ತೀನಿ ಸರ್, ಎಲ್ಲಿ ಓದೋದು ಒಂದು ಸಬ್ಜೆಕ್ಟ್ ಬಿಡಂಗಿಲ್ಲ. ಯಾಕಪ್ಪ ಅಂದ್ರೆ ಗಣಿತ ಸಬ್ಜೆಕ್ಟ್ ಕ್ಲಿಯರ. ಇನ್ನೊಂದು ಯಾಕೆ ಸಬ್ಜೆಕ್ಟಪ್ಪ ಅಂದ್ರೆ ಇಂಗ್ಲೀಷ್ ಸಬ್ಜೆಕ್ಟ್. ಇಂಗ್ಲೀಷ್ ಯಾಕೆ ಇಂಪಾರ್ಟೆಂಟ್ ಸರ್? ಇಂಗ್ಲೀಷ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಕಮ್ಯುನಿಕೇಟ್ ಮಾಡಾಕ ನಾಳೆ ನೀವು ಆಫೀಸರ್ ಆದ್ರೆ ಯಾರು ಲೆಟರ್ ಬರೀಬೇಕು. ಈಗ ಭಾಳ ಮಂದಿ ನಾವು ಒಬ್ಬರ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಒಬ್ಬರು ಕರಿತೀನಿ ನೀಟಾಗಿ ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ಲೆಟರ್ ಬರ್ದು ಕೊಡ್ತೀರ ಅಂತ ಬರ್ದು ಕೊಡ್ತೀರಿ. ಪ್ರಾಪರ್ ಫಾರ್ಮ್ಯಾಟ್ ಆಗಿತ್ತಂದ್ರೆ ನಿಮಗೆ ಗೊತ್ತಿರೋದಲ್ಲ, ನಿಮ್ಮ ಶಾಲೆ ಒಳಗೆ ಕಳಿಸ್ತಾರಲ್ಲ ಆಗ ನನ್ನ ಫಾರ್ಮ್ಯಾಟ್ ಬೇಕಾ ಇರೋದು ಪ್ರಾಪರ್ ಫಾರ್ಮ್ಯಾಟ್. ನಿಮ್ಮ ಶಾಲೆ ಒಳಗೆ ಕಳಿಸ್ತಾರಲ್ಲ ಫೈನಲ್ ಅಲ್ರಿ, ನಿಮ್ಮ ಶಾಲೆ ಒಳಗೆ ಎಕ್ಸಾಮಿನೇಷನ್ ಅಷ್ಟೇ ಹೇಳ್ತಾರೆ, ಫ್ಯೂಚರ್ ನೀವು ಕಲಿಯೋಕೆ. ಈಗ ಸರ್ ಹೇಳಿಲ್ಲ ಮ್ಯಾಥಮೆಟಿಕ್ಸ್ ಇದು ಫ್ಯೂಚರಿಗೆ, ನಿಮ್ಮ ಸ್ಕೂಲ್ ಒಳಗೆ ಹೇಳೋದು ಎಕ್ಸಾಮಿನೇಷನ್ ಅಷ್ಟೇ. ಯಾಕಂದ್ರೆ ನೀವು ಎಕ್ಸಾಮಿನೇಷನ್ ಪಾಸ್ ಆಗೋದು ಇಂಪಾರ್ಟೆಂಟ್ ಅಂತ ಮಾಡ್ಕೋ. ಕ್ಲಿಯರ? ಸೊ ಅದಕ್ಕೆ ಏನೈತಲ್ಲ, ಒಂದು ನೀವು ತಿಳಿರ್ತೀರಿ ಮನೆ ಒಳಗೆ ಭಾಳ ಮಂದಿ ಮಾತಾಡ್ತಾರ, ಅಲ್ಲಪ್ಪ ದೊಡ್ಡ ಪೋಸ್ಟಿಗೆ ಇರ್ಬೇಕಂದ್ರೆ ಗುರು ಬಲ ಬೇಕಾಗೈತಿ ಅಂತ ಕೇಳಿರಿ ಎಲ್ಲರ. ಗುರು ಬಲ, ಬಲ ಎಲ್ಲ ಕಡೆನೇ ಐತಿ, ಗುರು ಎಲ್ಲ ಕಡೆ ಇಲ್ಲ. ಗುರುನ ಕರೆಕ್ಟ್ ಆಗಿ ನೀವು ಹುಡುಕೊಂಡು ಹೋದ್ರಿ ಅಂತಂದ್ರೆ ಅದಕ್ಕೆ ಎರಡು ಕೂಡಿಸಿದಾಗ ಅದು ಗುರು ಬಲ ತಾನೇ ಆಗ್ತೈತಿ. ಬಹಳ ಮಂದಿಗೆ ಏನೈತಲ್ಲ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀವಿ ನಾವು, ತಪ್ಪು ನಂಬಿಕೆಗಳು. ಹೌದಾ? ಗುರುಬಲ ಇದ್ದವ್ರು ಅಷ್ಟೇ ಕೇಸ್ ಅವಸರ ಆಗ್ತಾರ ಅಥವಾ ದೊಡ್ಡ ಪೋಸ್ಟ್ನಾಗ ಇರ್ತಾರ, ನಾವು ಮತ್ತೆ ಎಷ್ಟೇ ಕೆಲಸನ ಮಾಡಬೇಕು ಮತ್ತೆ ತಲೆ ತೆಗೆದಾಗ. ಈಗ ಬಹಳ ಮಂದಿಗೆ ಈಗ IAS IPS ಆಫೀಸರ್ಸ್ ಆಗಬೇಕು ಅಥವಾ ಬೇರೆ ಸೆಕ್ಟರ್ ಸೇರ್ಬೇಕಂತದೈತಿ. ಈಗಿಂದನ ಏನು ಮಾಡ್ಬೇಕು ಸರ್ ಅದನ್ನ ಅರ್ಥ ಮಾಡ್ಬೇಕು. ಆಮೇಲೆ ಈಗಿನ ಸರ್ ಕಲ್ಸಿದ ಮ್ಯಾಥಮೆಟಿಕ್ಸು, ಈ ಮ್ಯಾಥಮೆಟಿಕ್ಸು ಫೈನಲ್ ಇಯರ್ ಎಕ್ಸಾಮಿನೇಷನ್ಸ್ ಬರ್ತಿರಲ್ಲ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಎಷ್ಟೇ ಮಾಡಿ ಯೂಸ್ ಮಾಡಿ. ಯಾಕಂತಂದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಸ್ಟೆಪ್ ವೈಸ್ ಇರ್ತೈತಿ. ಕ್ಲಿಯರ್ ಆಗಿ ಸರ್ ಈ ಶಾರ್ಟ್ ಕಟ್ಸ್ ಹೇಳ್ಬೋದು ನಿಮ್ಗೆ, ಈ ಶಾರ್ಟ್ ಕಟ್ ಏನಾದ್ರು ಫೈನಲ್ ಎಕ್ಸಾಮ್ ಬರೋದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಈ ಶಾರ್ಟ್ ಕಟ್ ಯಾಕೆ ಬೇಕು? ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳಿ. ಕ್ಲಿಯರ್? ಅಂದ್ರೆ ನಿಮಗೆ ಜಾಸ್ತಿ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು. ಈಗ 3 ಮಾರ್ಕ್ಸಿಗೆ ಬರೀತಿರ್ತೀರಿ, ಹೌದಾ? 3 ಮಾರ್ಕ್ಸ್ ಟೈಮ್ ಕೊಟ್ರೆ ಭಾಳ ಅಂದ್ರೆ 70 ಮಾರ್ಕ್ಸ್ ಬರೀತೀರ. ಸೊ 70 ಇರ್ತದೆ, 80 ಹೆಂಗೆ ಮಾಡಬೇಕು? 70 ಕ್ವಶನ್ಸ್ಗೆ ಟೈಮ್ ತೊಗೊಳತ್ತೀರಿ, ಅದನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡಕ್ಕೆ ಏನು ಮಾಡಬೇಕು? ಬಟ್ ಏನಿಲ್ಲ ಸ್ಟೆಪ್ ವೈಸ್ ಬರೀದ್ರು ಸ್ಟೆಪ್ ವೈಸ್ ಬರೀಬೇಕು. ಇದೆಲ್ಲ ಎಲ್ಲಿ ಯೂಟಿಲೈಸ್ ಆಗ್ತಂದ್ರೆ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್, NTSC ಪರೀಕ್ಷೆ, ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಹೇಳಿದಾರೆ, ಹೌದಾ? ಅಲ್ಲಿ ನಿಮ್ಗೆ ಭಾಳ ಯೂಟಿಲೈಸ್ ಆಗುತ್ತೆ. ಸೊ ಡೈಲಿ ಅಟ್ಲೀಸ್ಟ್ 1 hour ಪ್ರಾಕ್ಟೀಸ್ ಮಾಡಿ ಬಿಡಕ್ಕೆ ಹೋಗ್ಬೇಡ, ಆ್ಯಂಡ್ ಫ್ಯೂಚರ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಸೊ ಒನ್ಸ್ ಅಗೇನ್ ಸರ್ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ. ಆ್ಯಂಡ್ 5 minutes ಕೂತ್ಕೋರಿ. ಸರ್ ಜಸ್ಟ್ ಒಂದು ಸನ್ಮಾನ ಸರ್